ಇದು ಯಾವ ತಳಿ ಸರ್? ಸುಹಾಸಿನಿ ತಳಿ. ಸುಹಾಸಿನಿ. ಸೊ ಇಲ್ಲಿ ಡಿಮಾಂಡ್ ಇದೆಯಾ ಕರಿಬೇವಿಗೆ? ಮೇಡಮ್ ಕರಿಬೇವಿಗೆ ಡಿಮ್ಯಾಂಡ್ ಇದೆ ಮೇಡಮ್, ಆದ್ರೆ ನಾವು ಸೃಷ್ಟಿ ಮಾಡ್ಕೋಬೇಕು ಮೇಡಮ್. ಇನ್ನೊಂದು ಏನಂತಂದ್ರೆ ಯಾವುದೇ ಕಾರಣಕ್ಕೂ ರೈತ ಮಾರ್ಕೆಟ್ಗೆ ಹೋಗಿ ಅವನಿಗೆ ಗುಲಾಮನಾಗಿ ಕೈ ಕಟ್ಟೋದ್ಕಿಂತ ನಾವೇ ರೈತ ಉದ್ಯಮಿಗಳಾದ್ರೆ ಬಹಳ ಒಳ್ಳೇದು ಮೇಡಮ್. ಒಂದು, ಆಮೇಲೆ ನಾವು ಬೆಳೆದ ಬೆಳೆಗೆ ನಾವೇ ಬೆಲೆ ಕಟ್ಟಂಗೆ ಆದಾಗ ಮಾತ್ರ ಯಶಸ್ವಿ ಆಗ್ತಾನೆ ಮೇಡಮ್. ಓಕೆ. ಸೊ ಈಗ ನಾನು ಇಲ್ಲಿ ನೋಡ್ತಿರೋದು ಇದು ಎಷ್ಟು ಮಂತ್ ಸರ್? ಇದು 10 ಮಂತ್ ಮೇಡಮ್, ಹಾಕಿ 10 ಮಂತ್ ಮೇಡಮ್. ಸೊ ನಾರ್ಮಲ್ ಇಳುವರಿ ಕೊಡೋದಕ್ಕೆ ಕರಿಬೇವು ಎಷ್ಟು ಟೈಮ್ ತಗೊಳುತ್ತೆ ಮೇಡಮ್? ಮಿನಿಮಮ್ ಅಂದ್ರೆ 7 ರಿಂದ 8 ತಿಂಗಳು ಸಾಕು ಮೇಡಮ್. ಅದು ನಮ್ಮ ಭೂಮಿ ತಾಯಿಯಲ್ಲಿ ಎಷ್ಟು ಸತ್ವ ಫಲವತ್ತತೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಹೌದು. ಯಾವುದೇ ಕಾರಣಕ್ಕೂ ಯಾವ ತರ ಬೆಳೆದ್ರು ನೀವು ಒಂದು ತಲೆ ಕಡೆ ವಿಷ ಹಾಕಬೇಡ್ರಿ, ಭೂಮಿ ತಾಯಿಗೆ ವಿಷ ಹಾಕಬೇಡ್ರಿ. ಭೂಮಿ ತಾಯಿಗೆ ವಿಷ ಹಾಕೋದು ಒಂದೇ, ನಮ್ಮ ಕುಟುಂಬಕ್ಕೆ ವಿಷ ಕೊಡೋದು ಒಂದೇ. ಒಂದು ಮೇಡಮ್, ಇದು ಬೆಡ್ ಮಾಡಿ ಮಾಡೋದು ಉತ್ತಮ ಮೇಡಮ್. ಬೆಡ್ ಮಾಡಿ ಮಾಡೋದ್ರಿಂದ ಮಲ್ಚಿಂಗ್ ಪೇಪರ್ ಹಾಕಿ ಮಾಡೋದ್ರಿಂದ ಮೊದಲನೇದಾಗಿ ಕಳೆ ಮೇಂಟೈನ್ ಆಗುತ್ತೆ. ಎರಡನೇದಾಗಿ ಮಳೆ ಜಾಸ್ತಿ ಆದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಈ ಕರಿಬೇವಿನಲ್ಲಿ ಹಳದಿ ಎಳೆಗಳು ಬರ್ತವೆ ಮೇಡಮ್. ಅಂದ್ರೆ ಹಳದಿ ಎಳೆ ಅಂತಂದ್ರೆ ಇವಾಗ ನೀವು ಕೇಳಿತೀರ ಕೊಳೆ ರೋಗ ಅಂತ ಕೇಳಿತೀರಾ, ಅದೇ ತರದಲ್ಲಿ ಕರಿಬೇವು ಕೊಳೆ ರೋಗ ಬರುತ್ತೆ ಮೇಡಮ್. 15 ದಿವಸಕ್ಕೆ ಒಂದ್ಸತಿ ಕೊಟ್ರೆ ಸಾಕು ಅಷ್ಟೇ. ಹಾಗಾದ್ರೆ ನೀರ್ ಜಾಸ್ತಿ ಬೇಡ ಅನ್ಕೋತೀನಿ. ನೀರೇನ್ ಬೇಕಲ್ಲ ಮೇಡಮ್, ಲಿಮಿಟ್ ನಮ್ಮ ಅಡಿಕೆ ಗಿಡಕ್ಕೆ ಬಿಟ್ಟಂಗೆ ಬಿಟ್ರೆ ಸಾಕು ಮೇಡಮ್. ನಿಮಗೆ ಬೀಜ ಸಿಗದೆ ಜೂನ್ ತಿಂಗಳಲ್ಲಿ. ಜೂನ್ ಅಷ್ಟೇ, ಬೇರೆ ಸಿಗಲ್ಲ?